ಕನ್ನಡ ಕೀರ್ತನ ಸಾಹಿತ್ಯದ ಪ್ರಮುಖವಾದ ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ವಿಜಯವಾಣಿ ಪೇಪರ್ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿಜಯವಾಣಿ ಮುಂಜಾನೆ ಮಾತು. ನಿಜವಾದ ಗೆಳೆಯರೆಂದರೆ ಶುದ್ಧ ಕನ್ನಡಿಯ ಹಾಗೆ. ಕನ್ನಡಿಯೊಂದು ನಾವು ಅತ್ತಾಗ ತಾನು ನಕ್ಕು ನಮ್ಮನ್ನು ಅಪಮಾನಗೊಳಿಸುವುದಿಲ್ಲ ಅಂತ ಗೆಳೆಯರನ್ನು ಹೊಂದೋಣ. ಬೆಂಗಳೂರು ಮನೆಗೆ ಬರಲಿದೆ ಶಾಶ್ವತ ನಿವಾಸ ಪತ್ರ. ನವದೆಹಲಿ ಶೀಘ್ರದಲ್ಲೇ ಡೆಂಗೀ ಲಸಿಕೆ ಲಭ್ಯ. ಬೆಂಗಳೂರು ಜನರು ತೋರಿದ ಪ್ರೀತಿಯೇ ನನ್ನ ಯಶಸ್ಸಿಗೆ ಮೂಲ ಕಾರಣ. ಬೆಂಗಳೂರು ತಂದೆಯನ್ನೇ ಕೊಂದ ಪಾನಮತ್ತ ಮಗ. ಮುಂದಿನ ತಿಂಗಳು ನಾಸಾ ಇಸ್ರೋ ದ್ವಿಪಕ್ಷೀಯ ಮಾತುಕತೆ. ಸಸ್ಯಕಾಶಿಯಲ್ಲಿ ಗಂಗರ ವೈಭವ. ಬೆಂಗಳೂರು ಬಿಜೆಪಿ ಏಳ್ಗೆ ರಾಮಚಂದ್ರಗೌಡರ ಕೊಡುಗೆ ಅಪಾರ. ಬೆಂಗಳೂರು ಕೈಮಗ್ಗ ಉತ್ಪನ್ನಗಳ ಮಾರಾಟ ಮೇಳ 26ವರೆಗೆ. ಬೆಂಗಳೂರು ಸರ್ಕಾರಿ ಅಭಿವೃದ್ಧಿಗೆ ಬೆಳಕು. ದೆಹಲಿಯಲ್ಲಿ ಸಂಸತ್ ಚಲೋ ಹೈಡ್ರಾಮಾ. ಮೌಲ್ಯಮಾಪನ ಮಾಡಿದ ಕುಲಪತಿ. ಕಾಳಿದಾಸ ಸಂಸ್ಕೃತವತಿ ಪ್ರಶಸ್ತಿ ಪ್ರದಾನ. ಸಂಪುಟ ಸೇರಲು ಆಕಾಂಕ್ಷಿಗಳ ಚಡಪಡಿಕೆ. ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮನಿಗೆ ವಿದಾಯ. ಆಡುವವರಿಗೆ ನಿವೃತ್ತಿ ಚರ್ಚೆ ಇರುವುದಿಲ್ಲ. ಈ ದಿನ ಇಟ್ಕೊಂಡು ಉಳಿಸಿಕೊಡಿ. ಆಯ್ಕೆ. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಬೆಸರಗಳ್ಳಿ ರಾಮಣ್ಣನವರು ಬರೆದಿರುವ ಕಣಜ ಎಂಬ ಪುಸ್ತಕದಿಂದ ಗಾಂಧಿ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಜಿಲ್ಲಾ ಆಸ್ಪತ್ರೆ ವೈದ್ಯರು ಗಾಂಧಿಯನ್ನು ಪರೀಕ್ಷೆ ಮಾಡಿ, ನೋಡಯ್ಯ ನಿಮ್ಮ ಹುಡುಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ
ಕಾಯಿಲೆ ಔಷಧಿ ಎಲ್ಲವನ್ನು ಬರೆದು ಕೊಡುತ್ತೇನೆ, ತಗೋ. ಹೇಗೆ ಸೇವಿಸಬೇಕು ಅನ್ನೋದನ್ನ ಹೇಳ್ತೀನಿ, ಹಾಗೆ ಕೊಡು, ಸ್ವಲ್ಪ ಹುಷಾರಾಗುತ್ತದೆ ಎಂದಾಗ ಕರಿಸಿದ್ದೇಗೌಡ, ನಿಮ್ಮ ದಮ್ಮಯ್ಯ ಏನೋ ನನ್ನ ಮೊಮ್ಮಗನನ್ನು ಕಾಪಾಡಿ ಎಂದು ವೈದ್ಯಾಧಿಕಾರಿಗಳಿಗೆ ಬೇಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ. ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಮೊಮ್ಮಗನನ್ನು ಇಲ್ಲೇ ಸ್ವಲ್ಪ ದಿನ ಇಟ್ಕೊಂಡು ಉಳಿಸಿಕೊಡಿ. ನೀವು ಇವನಿಗೆ ಮಾಡುವ ಉಪಕಾರ ಈ ನಮ್ಮಪ್ಪನಿಗೆ ಮಾಡುವ ಉಪಕಾರ ಇದ್ದಂತೆ ಎಂದು ತಿಳಿದುಕೊಂಡು ಮಾಡಿ, ನಿಮಗೆ ಪುಣ್ಯ ಬರುತ್ತದೆ ಎಂದು ಗೋಡೆ ಮೇಲೆ ನೇತು ಹಾಕಿದ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣೀರು ಹಾಕುತ್ತಾ ಕರಿಸಿದ್ದೇಗೌಡ ಹೇಳುವ ಮಾತುಗಳೇ ಸ್ವಾರಸ್ಯಪೂರ್ಣವಾಗಿದೆ. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ರನ್ನಕವಿ ವಿರಚಿತ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ದುರ್ಯೋಧನನು ತನ್ನ ಪ್ರೀತಿಯ ಗೆಳೆಯನಾದ ಕರ್ಣನ ಮೃತದೇಹವನ್ನು ಕೊಂದು ಆತನ ಜನ್ಮ ರಹಸ್ಯವನ್ನು ಯಾರು ಯಾರು ತಿಳಿದಿದ್ದಾರೆ ಎಂಬುದನ್ನು ಕುರಿತು ಅತ್ಯಂತ ದುಃಖದಿಂದ ವಿಲಾಪಿಸುವ ಮಾತುಗಳು ಸಂದರ್ಭವಾಗಿದೆ. ಓ ಪ್ರೀತಿಯ ಸ್ನೇಹಿತ, ನೀನು ಯಾರು ಎಂದು ನನಗೆ ಗೊತ್ತು, ಕುಂತಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು, ನಿನ್ನ ತಂದೆಯಾದ ಸೂರ್ಯದೇವನಿಗೂ ಗೊತ್ತು, ದಿವ್ಯಜ್ಞಾನ ಸಹದೇವನಿಗೂ ಗೊತ್ತು, ನಮ್ಮನ್ನು ಉಳಿದು ಇನ್ಯಾರು ಅರಿಯರು ಅಂದಾಗಿ ಪತಿ ಎಂದು ದುಃಖಿಸುವ ಮಾತುಗಳು ಸ್ವಾರಸ್ಯಪೂರ್ಣವಾಗಿವೆ. ರಣರಂಗದಲ್ಲಿ ಬಿದ್ದಿದ್ದ ಭೀಮನಿಗೂ ಕಳೇಬರ ಯಾವ ರೀತಿ ಕಾಣುತ್ತಿತ್ತು? ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುನಿಗೂ ಕಳೇಬರವು ಅರೆಮುಚ್ಚಿದ ಕಣ್ಣು, ಕತ್ತರಿಸಿ ಹೋದ ಕೈಗಳು, ಅವು ಡುಬಗಚ್ಚಿದ ತುಟಿಗಳು, ವೈರಿಗಳ ಬಾಣಗಳು ಹೊಡೆದಿದ್ದ ಶರೀರ ರಕ್ತಕಣಗಳಲ್ಲಿ ಮುಳುಗಿದಂತೆ ಭಯಂಕರವಾಗಿ ಕಾಣುತ್ತಿತ್ತು. ದುರ್ಯೋಧನನು ತನ್ನ ವಶವನ್ನು ಕಂಡುದು ಹೇಗೆ ಇಷ್ಟಾಯಿತು? ದುರ್ಯೋಧನನು ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಶವವನ್ನು ಕಂಡು ತಂದೆಯ ಮರಣದಲ್ಲಿ ಮಗನು ಜ್ವಲಾಂಜಲಿಯನ್ನು ನೀಡುವುದು ಕ್ರಮ. ಆದರೆ ಈಗ ತಂದೆಯಾದ ನಾನೇ ನಿನಗೆ ತರ್ಪಣ ನೀಡುವುದಾಗಿ ನೀನು ಕ್ರಮ ತಪ್ಪುವಂತೆ ಮಾಡಿ ಮಗನೇ ಎಂದು ವ್ಯಕ್ತಪಡುತ್ತಾನೆ. ದುರ್ಯೋಧನನು ಕರ್ಣನ ದಾನಗುಣಗಳನ್ನು ಹೀಗೆ ಪ್ರಶ್ನಿಸಿದ್ದಾನೆ. ಇಂದ್ರನು ಬಂದು ಬೇಡಲು ಕವಚವನ್ನು ಕತ್ತರಿಸಿಕೊಟ್ಟು ಕುಂತಿ ಬೇಡಲು ಅಳುತ್ತದೆ ಪೂರಿಗಣೆಯನ್ನು ನೀಡಿದೆ. ನಿನಗೆ ಸಮನಾದ ದಾನ ಶೂರ ಪರಾಕ್ರಮಿ ಯಾರು ಇಲ್ಲವೆಂದು ಕರ್ಣನ ದಾನಗುಣಗಳನ್ನು ದುರ್ಯೋಧನನು ಪ್ರಶ್ನಿಸಿದನು. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ರನ್ನಕವಿ ವಿರಚಿತ ಸಾಹಸ ಭೀಮ ವಿಜಯ ಎಂಬ ಕೃತಿಯಲ್ಲಿನ ದುರ್ಯೋಧನ ವಿಲಾಪ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ದುರ್ಯೋಧನನು ತನ್ನ ಪ್ರೀತಿಯ ಗೆಳೆಯನಾದ ಕರ್ಣನ ಮೃತದೇಹವನ್ನು ಕಂಡು ಆತನ ಜನ್ಮ ರಹಸ್ಯವನ್ನು ಯಾರು ಯಾರು ತಿಳಿದಿದ್ದಾರೆ ಎಂಬುದನ್ನು ಕುರಿತು ಅತ್ಯಂತ ದುಃಖದಿಂದ ವಿಲಾಪಿಸುವ ಮಾತುಗಳು ಸಂದರ್ಭವಾಗಿ ಬಂದಿದೆ. ಓ ಪ್ರೀತಿಯ ಸ್ನೇಹಿತ, ನೀನ್ಯಾರು ಎಂದು ನನಗೆ ಗೊತ್ತು, ಕುಂತಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು, ನಿನ್ನ ತಂದೆಯಾದ ಸೂರ್ಯದೇವನಿಗೂ ಗೊತ್ತು, ದಿವ್ಯಜ್ಞಾನಿಯಾದ ಸಹದೇವನಿಗೂ ಗೊತ್ತು,
ನಮ್ಮನ್ನು ಉಳಿದು ನಿನ್ಯಾರು ಅರಿಯರು ಅಂಗಾಧಿಪತಿ ಎಂದು ದುಃಖಿಸುವ ಮಾತುಗಳು ಸಾರಾಂಶವಾಗಿದೆ. ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು? ಕುರುಪತಿ ರಣರಂಗದಲ್ಲಿ ದಡಿಗವೆಗಳನ್ನು ಮೆಟ್ಟಿ ನಡೆದನು. ರಣರಂಗದಲ್ಲಿ ಸಾಗುವ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು? ರಣರಂಗದಲ್ಲಿ ಸಾಗುವ ದುರ್ಯೋಧನನು ಸಂಜಯನ ನಗರವನ್ನು ಅವಲಂಬಿಸಿದನು. ಪಿನಾಕ ಪ್ರಾಣಿ ಎಂದರೆ ಯಾರು? ಶಿವ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ದ್ರೋಣಾಚಾರ್ಯರು. ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ. ಅಂಗಾಧಿಪತಿ ಯಾರು? ಕರ್ಣ. ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಲಕ್ಷ್ಮಣ ಕುಮಾರನ ಶವವನ್ನು ಕಂಡು ತಂದೆಯ ಮರಣದಲ್ಲಿ ಮಗನು ಜಲಾಂಶಂ ಜಲಿಯನ್ನು ನೀಡುವುದು ಕ್ರಮ. ಗ್ರಾಮದ ದೇವತೆ ಯಾರು? ನಾಗಮ್ಮ. ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು? ಮುದ್ದೆಗಳ ಸಾಲುಗಳು ಕಣ್ಣುಗಳಲ್ಲಿ ತುಂಬಿಕೊಂಡವು. ಹೋಟೆಲಿನಲ್ಲಿ ಕರಿಯ ಏನು ಕೆಲಸ ಮಾಡುತ್ತಿದ್ದನು? ಕಸ ಮುಸುರೆ ಬಳಿಯುವ ಕೆಲಸ ಮಾಡುತ್ತಿದ್ದನು. ಊರಿನ ನೀರು ಎಲ್ಲಿ ನಿಂತಿತ್ತು? ಪಾತಾಳದಲ್ಲಿ. ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದನು? ದೊಡ್ಡದೊಂದು ಬಾನೆಯನ್ನು ತರುತ್ತಿದ್ದನು. ಬಡ ಮಕ್ಕಳ ಪಾಲಿಗೆ ಚಾಕಲೇಟ್ ಯಾವುದು? ಸೀಕು. ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ಸುಮಾರು 4000. ರಾಗಿಯಲ್ಲಿನ ಸ್ವಲ್ಪ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್ ಹಾಗೂ ಅವರಣ್ಣನ ನಾಲಿಗೆ ಮೇಲೆ ನೀಡಲು ಕಾರಣವೇನು? ಲೇಖಕರು ಅದರ ಅಣ್ಣ ನಾಗಮ್ಮನ ದೇಗುಲದ ಅಂಗಳದಲ್ಲಿ ಕಟ್ಟೆ ಮೇಲೆ ಕುಳಿತಿದ್ದರು. ಅಲ್ಲೇ ಸಮೀಪದಲ್ಲಿ ಶ್ರಮಿಕರು ಬುತ್ತಿಯಿಂದ ಮುದ್ದೆ ಮುರಿಯುತ್ತಾ ಸಾರಿನಲ್ಲಿ ಬರಳಿಸುತ್ತಾ ನುಗ್ಗುತ್ತಿದ್ದರು. ಇದರಿಂದ ಲೇಖಕರು ಮತ್ತು ಅವರ ಅಣ್ಣನ ಬಾಯಲ್ಲಿ ನೀರಿತ್ತು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಕರ್ನಾಟಕದ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳಾಗಿವೆ. ಹಳ್ಳಿಯ ಜನ ನಿರಂತರ ಕಷ್ಟಪಟ್ಟು ವ್ಯವಸಾಯ ಮಾಡುವುದರಿಂದ ಮಧ್ಯಾಹ್ನದ ಊಟೋಪಚಾರ ಪದ್ಧತಿ ವಿಶಿಷ್ಟವಾಗಿ ಕಾಣುತ್ತದೆ. ಶ್ರೀಮಂತರಿಗೆ ಮುದ್ದೆ ಊಟದಿಂದ ಬಹು ಉಪಯುಕ್ತವಿರುವುದಲ್ಲದೆ ಹಳ್ಳಿಯ ಬಹು ಮುಖ್ಯ ಆಹಾರವೆನ್ನಬಹುದು. ಹೊಲದಲ್ಲಿ ಉರಿ ಬಿಸಿಲಿನಲ್ಲಿ ಶ್ರಮ ಪಡುವ ರೈತರು ಮಧ್ಯಾಹ್ನದ ಊಟಕ್ಕೆ ಒಂದು ದೊಡ್ಡ ಮರದ ಕೆಳಗೆ ಬಂದು ಸೇರುತ್ತಾರೆ. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಮುದ್ದೆ ತೆಗೆದುಕೊಂಡು ಅದನ್ನು ಅದುಮುತ್ತ ಬಟ್ಟಲಿನಾಕಾರಕ್ಕೆ ಮಾಡಿ ಆ ಮುದ್ದೆಯಲ್ಲಿ ಸಾರನ್ನು ಹಾಕಿಕೊಂಡು ಮೇಲ್ಭಾಗದಿಂದ ತಿನ್ನುತ್ತಿದ್ದರೆ ಸಾರಿನೊಂದಿಗೆ ಮುದ್ದೆಯೂ ಖಾಲಿಯಾಗುತ್ತಿತ್ತು. ಮುದ್ದೆ ಮುಗಿದ ನಂತರ ಕೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷವಾಗುತ್ತದೆ. ಹೀಗೆ ರೈತರು ಊಟ ಮಾಡುವ ವಿಧಾನವನ್ನು ಸ್ವಾರಸ್ಯವಾಗಿ ಲೇಖಕರು ಕಣ್ಮುಂದೆ ಹಾದು ಹೋಗುವಂತೆ ಚಿತ್ರಿಸಿದ್ದಾರೆ. ರಾಗಿ ಮುದ್ದೆ ಕುರಿತು ಇರುವ 16 ಮೆಚ್ಚುಗೆಯ ನಂಬಿಕೆಯ ಮಾತುಗಳ್ಯಾವು?
ಕನ್ನಡ ನೆಲದ ಪ್ರಮುಖ ಆಹಾರ ಪದಾರ್ಥವಾದ ರಾಗಿ ಮುದ್ದೆಯು ಅತಿ ಉಪಯುಕ್ತವಾದದ್ದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಆಹಾರವಾಗಿದ್ದು, ಇದನ್ನು ಹಲವಾರು ರೀತಿಯಲ್ಲಿ ಪ್ರಶ್ನಿಸಿದ್ದಾರೆ. ಕನ್ನಡ ಕೀರ್ತನ ಸಾಹಿತ್ಯದ ಪ್ರಮುಖವಾದ ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ನಮ್ಮ ಜನಪದೀಯ ಹೆಣ್ಣು ಮಕ್ಕಳು ರಾಗಿ ಇಟ್ಟು ಮಾಡುವ ಕಲ್ಲನ್ನು ತುಂಬ ಗೌರವದಿಂದ ಕಾಣುವುದುಂಟು. ಕಲ್ಲಮ್ಮ ಮಾತಾಗಿ ಮೆಲ್ಲಮ್ಮ ರಾಗಿಯ ಜಲ ಮೆಲ್ಲ ಮೆಲ್ಲನೆ ಉದರಮ್ಮ ಎಂದು ಬೆಟ್ಟವನ್ನು ಬೇಕಾದರೂ ಕರಗಿಸುವಂತಹ ಬಲಶಾಲಿಯಾಗುತ್ತದೆ ಎಂದು ಹಲವು ಮೆಚ್ಚುಗೆಯ ಮಾತುಗಳಾಗಿವೆ. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದದ್ದು ದಾರದಷ್ಟೇ ದಪ್ಪದ ನೀರು. ಈ ವಾಕ್ಯವನ್ನು ರಂಗನಾಥ್ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಲೇಖಕರು ಊರಲ್ಲಿದ್ದ ಕರಿಯನ ಬಗ್ಗೆ ತಿಳಿಸುವಾಗ ಬಾಲ್ಯವನ್ನು ಮೆಲುಕು ಹಾಕುವ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ಬಂದಿದೆ. ಸಂದರ್ಭ: ನೀರು ಪಾತಾಳದಲ್ಲಿ ನಿಂತ ಊರಲ್ಲಿ ಲೇಖಕರು ಮಗುವಾಗಿದ್ದಾಗ ಊರಿಗಿದ್ದ ಬಂದೆ ಒಂದು ಬೋರ್ವೆಲ್ಗೆ ನೀರಿಗೆ ಹೋಗುತ್ತಿದ್ದರಂತೆ. ಎಷ್ಟು ಪ್ರಯತ್ನಪಟ್ಟು ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಬೋರಲನ್ನು ಬಡೆದರು. ಬರುತ್ತಿದ್ದ ದಾರದಷ್ಟೇ ನೀರು. ಆದರೆ ಅದೇ ಊರ ಹೋಟೆಲ್ನಲ್ಲಿ ಕಸ ಮುಸುರೆ ತೊಳೆಯುತ್ತಿದ್ದ ಕರಿಯ ನೋಡಲಿಕ್ಕೆ ಕಪ್ಪಗೆ ಮುದ್ದೆಯ ರೀತಿ ಕಾಣುತ್ತಿದ್ದ. ಕರಿಯ ಬೋರಲನ್ನು ಮುರಿದು ಹೋಗುವ ರೀತಿಯಲ್ಲಿ ಬಡೆದು ಒಂದೇ ಸುಮ್ಮನೆ ನೀರು ಚಿಮ್ಮುವಂತೆ ಮಾಡುತ್ತಿದ್ದ ಎಂದು ನೆನಪಿಗೆ ಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಲಾಗಿದೆ. ತುಟಿ ಬಣ್ಣ ಕೆಂಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆ ಯಾರು? ರಾಗಿ ಮುದ್ದೆಯ ಬಗ್ಗೆ ವರ್ಣಿಸುತ್ತಾ ಲೇಖಕರು ಮುದ್ದೆಗೆ ಇಂಗ್ಲಿಷ್ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಗಳು ನಡೆಯುತ್ತಿದ್ದ ದಿನಗಳಲ್ಲಿ ಕಚೇರಿ ಕ್ಯಾಂಟೀನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯವಿತ್ತು. ಈ ರಾಗಿ ಬಾಲ್ಗಳನ್ನು ತಟ್ಟೆಯಲ್ಲಿಟ್ಟುಕೊಂಡು ತಿನ್ನುತ್ತಿದ್ದ ರೀತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ತುಟಿ ಬಣ್ಣ ಕೆಂಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು. ಇದೇ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು. ಕಾವೇರಿ ನದಿಯ ಮಹಿಮೆ ಎಂಥದ್ದು? ಕಾವೇರಿ ನದಿಯು ಹರಿಯುವ ಜಾಗದಲ್ಲಿ ಪಾಪವೆಲ್ಲ ನಿವಾರಣೆಗೊಳ್ಳುತ್ತದೆ. ಅಲ್ಲದೆ ಕಾವೇರಿಯು ಸಕಲ ಸನ್ಯಾಸಿಗಳಿಗೆ ಕಾಪಾಡುವ ನದಿಯಾಗಿದೆ. ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಚೆನ್ನಯ್ಯನ ಗುಪ್ತ ಭಕ್ತಿಯು ಎಳ್ಳಿನಲ್ಲಿ ಯಾರಿಗೂ ಕಾಣದಂತೆ ಸೇರಿಕೊಂಡುವ ಎಣ್ಣೆಯಂತೆ, ಮರದಲ್ಲಿ ಅಡಗಿಕೊಂಡಿರುವ ಬೆಂಕಿಯಂತೆ, ಹಾಗೂ ಇಲ್ಲಿರುವ ನಿಧಿಯಂತೆ ಗುಪ್ತವಾಗಿತ್ತು.